ಸಾರಿ ಕಮ್ಲಿ. ಯಾಕೆ ನಿಂಗೆ? ನೀನು ಆಗ್ಲೇ ನಾನು ಯಾಕಂಗೆ ಹೇಳ್ಕೊಂಡು ಹೋದೆ ಅಂತ ನಂಗೆ ಈಗ ಅರ್ಥ ಆಯ್ತೈತೆ. ಈ ಮನೆಯಾಗೆ ರಿಸಿ ಸಾರು, ಆಸ್ನಿ ಅಕ್ಕ, ರಚನಾ ಕಡೆಗ ಮಗುಗೂ ನೀನಂದ್ರೆ ಸ್ಯಾನೆ ಇಷ್ಟ ಕಮ್ಲಿ. ಆದ್ರೆ ಆ ರಿಸಿ ಸಾರ್ ಅವ್ರ ಅಮ್ಮ ಮಾತ್ರ ಅದ್ಯಾಕೆ ಮೈಮ್ಯಾಗ ಜಿಗ್ನೆ ಹತ್ಕೊಂಡಂಗೆ ಆಡ್ತಾರೋ ನಂಗೆ ಅರ್ಥ ಆಗಕ್ಕಿಲ್ಲ. ಅಲ್ಲ ಉಸಿರನ್ನ ಯೋಚನೆ ಬೇಡವಾ? ಬಡವರು ಅನ್ನೋ ಕಾರಣಕ್ಕೆ ಎಲ್ಲ ತಪ್ಪು ನಾವೇ ಮಾಡಿದೀವಿ ಅಂತನಾ? ಕಾಸು ಒಂದಿದ್ರೆ ಸಾಕು ಅವಮ್ಮಂಗೆ, ಇನ್ನೇನು ಬೇಕಾಗಿಲ್ಲ. ನಿಂಗೆ ಏಟ್ಕಿತ ಹೇಳಿದೀನಿ ದೊಡ್ಡವ್ರ ಬಗ್ಗೆ ಹಿಂಗೆ ಮಾತಾಡಬಾರ್ದು ಅಂತ. ನಾವು ಅವ್ರ ಮನೆಯಾಗೆ ಇದ್ದು ತಿಂದಿದ್ದೀವಿ. ಈಗ ಹಿಂಗೆ ಮಾತಾಡಿದ್ರೆ ತೆಪ್ಪಾಯ್ತದೆ. ನಾವಿಲ್ಲಿ ರಚನೆಗೆ ಗಿಫ್ಟ್ ಕೊಡಬೇಕು ಅಂತ ಕೂತ್ಕೊಂಡಿದ್ದೀವಿ. ಅವಳೇನಾರು ನೀ ಹಿಂಗೆ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಬೇಸರ ಮಾಡ್ಕೊಳಕ್ಕಿಲ್ವಾ? ಆದ್ರೆ ನಮ್ಮವ್ವ ಏನಾನ ಫ್ರೆಂಡ್ಸ್ ತಾವ್ ಹಿಂಗ್ ನಡ್ಕೊಂಡಿದ್ದಿದ್ರೆ ನಾನಂತೂ ಸುಮ್ಕಿರ್ತಿರ್ಲಿಲ್ಲ. ಆಗ್ಲೂ ಹಿಂಗೆ ಮಾತಾಡಿರ್ತಿದ್ದೆ. ಹೇ, ಯಾಕಿಬ್ರು ಸೈಲೆಂಟ್ ಆಗಿದ್ದೀರಾ? ನಿಂಗೆ ಮುಖ ಯಾಕೆ ಸಪ್ಪಗಿದೆ? ಮತ್ತೆ ಜಾಸ್ತಿ ತಿಂದು ಹುಷಾರಿಲ್ದಂಗೆ ಮಾಡ್ಕೊಂಡ್ಯಾ ಹೇಗೆ? ಸುಮ್ಕಿರಮ್ಮೆ, ಬೆಂಗಳೂರಿಗೆ ಬಂದಾಗಿಂದ ಬರೀ ಎಳ್ಡಕ್ಕಿತ್ತ ಹಂಗಾಗಿರೋದು. ಆಯ್ತಮ್ಮ ಆಯ್ತು, ನಂದೇ ತಪ್ಪು, ಕ್ಷಮಿಸ್ಬಿಡು. ಕಮ್ಲಿ, ಯು ಓಕೆ? ಇಲ್ಲ, ನೀನು ನೋಡಿದ್ರೇನೆ ಗೊತ್ತಾಗುತ್ತೆ ಅಪ್ಸೆಟ್ ಆಗಿದೆ ಅಂತ. ನಮ್ಮಮ್ಮ ಹಾಗೆ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ. ಬಟ್ ಅವ್ರ ಬಗ್ಗೆ ನಿಂಗೆ ಗೊತ್ತಲ್ವಾ? ಅಯ್ಯೋ, ಅದೇನು ಪರವಾಗಿಲ್ಲ ರಚನಾ. ಅವ್ರೇನು ಬೇಕು ಅಂತ ಬೈನಿಲ್ವಲ್ಲ. ರಚನಾ, ಕುಂತ್ಕ ಬಾಯ್ಲಿ. ತಕೋ, ನಿನ್ನ ಹುಡ್ಡಬ್ಬ ಗಿಫ್ಟ್. ಗಿಫ್ಟ್ ಎಲ್ಲ ಯಾಕೆ ತರಕ್ ಹೋದ್ರಿ? ಇದೆಲ್ಲ ಬೇಕಾಗಿರ್ಲಿಲ್ಲಪ್ಪ. ಅಯ್ಯ, ಇಟ್ಕ ರಚನಾ, ನಿಂಗೆ ಕೊಡ್ದೆ ಇನ್ಯಾರು ಕೊಡ್ತೀವಿ ಅವಳು. ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು. ನಂದುವೆ. ಥ್ಯಾಂಕ್ ಯು ಸೋ ಮಚ್. ವಾವ್ ಕಮ್ಲಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಗಿಫ್ಟ್ ಕೊಡ್ಬೇಕು ಅಂತ ಎಲ್ರು ಅನ್ಕೊಂಡ್ವಿ ನಿಜ. ಆದ್ರೆ ಬಳೆನೇ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ ನಮ್ ಕಮ್ಲಿನೇಯ. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಥ ಬಳೆನೇ ತಂದಿದ್ದೀರಾ. ಇಟ್ಸ್ ವೆರಿ ನೈಸ್. ನಾನು ಈಗಲೇ ಹಾಕೋತೀನಿ. ಸುಜಾತ ಅವರೇ, ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಕಮಿಂಗ್. ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಆದಷ್ಟು ಬೇಗ ರಿಷಿ ಮದುವೆ ಪಾರ್ಟಿನೂ ಆಗ್ಲಿ. ಬರ್ತೀನಿ ತಾರಾ ಅವ್ರೆ. ಹಾಸನಿ, ಆ ಹಳ್ಳಿ ಅವಳನ್ನ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕು. ನಮ್ಮ ರಚನಾಗೋ ಯಾರ್ಯಾರು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತಾನೆ ಗೊತ್ತಾಗಲ್ಲ. ಹೋಗು. ಅಮ್ಮ ಆಚೆ ಹಾಕು ಅಂತಿದ್ದಾರೆ. ಮಗ ನೋಡಿದ್ರೆ ಕಮ್ಲಿನ ಫ್ಯಾಮಿಲಿ ಫೋಟೋಲಿ ನಿಲ್ಲಿಸ್ಬೇಕು ಅಂತಿದ್ದಾನೆ. ದೇವ್ರೆ, ಈಗಲೇ ಅತ್ತೆ ಮುಟ್ಟಿದ್ರೆ ಮುನಿ ಆಗೋಗಿದ್ದಾರೆ. ಇನ್ ರಿಷಿ ಪ್ಲಾನ್ ಏನಾದ್ರೂ ಗೊತ್ತಾದ್ರೆ. ತಾರವ್ರೆ, ನಾವಿನ್ ಬರ್ತೀವಿ. ಅರೆ, ನೀವೆಲ್ಲಿಗೆ ಹೊರಟ್ರಿ? ಟೈಮ್ ಆಯ್ತಲ್ಲ, ಎಲ್ಲ ಹೊರಟ್ರು. ಎಲ್ರೂ ಹೊರಟ್ರೆ ನೀವು ಹೊರಟು ಬಿಡ್ಬೇಕಾ? ಬೇರೆಯವ್ರಿಗೂ ಬೆಸ್ಟ್ ಫ್ರೆಂಡ್ಸ್ಗೂ ವ್ಯತ್ಯಾಸನೇ ಇಲ್ವಾ? ಅಲ್ಲ ತಾರವ್ರೆ. ಏನು ಮಾತಾಡ್ಬೇಡಿ. ಈ ತಾರ ಹೇಳದ್ಮೇಲೆ ಮುಗೀತು ಅಷ್ಟೇ. ಸ್ವಲ್ಪ ಹೊತ್ತಿಲ್ಲೇ ಇದು ಹೋಗಿ. ಬನ್ನಿ ಬನ್ನಿ. ಯಾಕಿಷ್ಟು ಲೇಟು? ಮೀಟಿಂಗು, ಪೀಕ್ ಅವರ್ಸು, ಯಾಕೆ ಹೇಳ್ತೀರಾ? ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಬಂದಾಗ ಅನಿಸ್ತಾ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬೇಬಿ, ಎಲ್ಲರೂ ಒಳ್ಳೆ ಮೂಡಲ್ಲೇ ಇದ್ದಾರೆ. ಡೋಂಟ್ ವರಿ, ನಿನ್ನ ಕೆಲಸ ಆಯಿತು ಅಂತಾನೆ ತಿಳ್ಕೊ. ಓಕೆ? ರಿಯಲಿ? ಯಾ ಬೇಬಿ, ಅಲ್ಲಿ ನೋಡು, ತಾರ ನಿಂತಿರೋದ್ರಲ್ಲೇ ಗೊತ್ತಾಗತ್ತೆ ನಿಮ್ಮ ಅನ್ನಪೂರ್ಣ ಅಜ್ಜಿಗೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ ಗೊತ್ತಾಗತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಅಜ್ಜಿ ಅನ್ನಪೂರ್ಣ ಮಾತನ್ನು ತಾರ ಮೀರಲ್ಲ. ಓಕೆ? ಹಾಗಾದರೆ ಯಾವಾಗ ಮಾತಾಡ್ತೀರಾ ಅಮ್ಮಮ್ಮ? ವೇಟ್ ಬೇಬಿ, ವೇಟ್.
ಸರಿಯಾದ ಟೈಮ್ ನೋಡಿಕೊಂಡು ನಿನ್ನ ರಿಷಿ ಎಂಗೇಜ್ಮೆಂಟ್ ವಿಷಯ ನಾನು ಮಾತಾಡ್ತೀನಿ. ಓಕೆ Baby, I'm damn sure. Yeah, Mama will give them an offer. They can't resist. ಅನ್ಪೂರ್ಣ ಅವರೇ, ಯಾರನ್ನ ಹುಡುಕ್ತಿದ್ದೀರಿ? ರಚನಾನ? ಇನ್ನೇನ್ ಬರ್ತಾಳೆ? ಬರ್ಲಿ ಬರ್ಲಿ, ಆರಾಮಾಗಿ ಬರ್ಲಿ. ನಾನು ಹುಡುಕ್ತಾ ಇರೋದು ರಚನಾನಲ್ಲ, ನಮ್ಮ ಕಮಲಿ ಬಂದಿರ್ಬೇಕಲ್ಲ, ಅವಳು ಕಾಣಿಸ್ಲಿಲ್ವಲ್ಲ ಅಂತ. ಅವಳು ಬಂದು ತನ್ನ ಕೈಯಾರ ಒಂದು ಲೋಟ ಕಾಫಿ ಮಾಡಿಕೊಟ್ರೆ ನನ್ನ ತಲೆನೋವು ಪಟ್ ಅಂತ ಮಾಯ ಆಗ್ಬಿಡುತ್ತೆ. ಇಡೀ ದಿನ ಮೀಟಿಂಗ್ ಪ್ರೆಷರ್ ನೋಡಿ. ಎಲ್ಲಿ ಕಮಲಿ? ಅಜ್ಜಿ ಅಜ್ಜಿ ಕಮಲಿ, ಒಳ್ಳೇದಾಗ್ಲಮ್ಮ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ರಚನಾ, ನಾನು ನಿನ್ನೆ ಕೊಟ್ಟಿದ್ದ ಪ್ಲಾಟಿನಮ್ ಬಳೆ ಹಾಕೊಳ್ತಾ ಇದ್ಯಾವುದೋ ಚಿಪ್ ಚಿಪ್ ಬಳೆ ಹಾಕೊಂಡಿದ್ದಲ್ಲ. ಯಾರು ಕೊಟ್ಟರು ನಿಂಗಿದನ್ನೆಲ್ಲ? ಕಮಲಿ, ನೀನು ಇಲ್ಲಿರ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಎಷ್ಟೇ ಟ್ರಾಫಿಕ್ ಇದ್ರೂ ಅದನ್ನ ಸಹಿಸ್ಕೊಂಡು ಬಂದ್ಬಿಟ್ಟೆ. ಯಾಕೆ ಹೇಳು? ನಿನ್ನ ಕೈ ರುಚಿ ಕಾಫಿ ಕುಡಿಯೋಣ ಅಂತ. ನಿನಗೆ ಸುಸ್ತಾಗಿಲ್ಲ ಅಂದ್ರೆ ಒಂದು ಲೋಟ ಕಾಫಿ ತರ್ತೀಯಾ? ಅಯ್ಯೋ ಅಜ್ಜಿ, ಇದೇ ನಿಂಗೆ ಕೇಳ್ತೀರಾ? ನೀವು ಮಾಡ್ಕೊಂಡ್ ಬಾ ಅನ್ನಿ, ತಟ್ಟಂತ ಮಾಡ್ಕೊಂಡ್ ಬರ್ತೀನಿ. 2 ನಿಮಿಷ. ಸರಿ, ಹಾಗಾದ್ರೆ 2 ನಿಮಿಷದಲ್ಲಿ ನನ್ನ ತಲೆನೋವು ಮಾಯ. ಕಮ್ಲಿ, ಕಾಫಿ ಮಾಡ್ತಿದ್ಯಾ? ನಾನು ಸಹಾಯ ಮಾಡ್ಲಾ? ಕಮ್ಲಿ, ಆ ಅನಿಕಾ ಅವ್ರ ಅಪ್ಪಯ್ಯ ಮತ್ತೆ ರಿಷಿ ಸರ್ ಅವ್ರ ಅಪ್ಪಯ್ಯ ಕೋಟಿಗಟ್ಲೆ ದುಡ್ಡಿನ ಬಗ್ಗೆ ಮಾತಾಡ್ತಿದ್ರು. ಅದ್ರ ಮಧ್ಯದಾಗೆ ಕಾರ್ಡು, ಸ್ಟಾಕು, ಸೇರು ಅಂತೆಲ್ಲ ಏನೋ ಮಾತಾಡ್ತಿದ್ರು. ಹಂಗಂದ್ರೆ ಯೋನಮ್ಮಿ. ಏ ಕಮ್ಲಿ, ಯಾಕಮ್ಮಿ ಕಣ್ಣಲ್ಲಿ ನೀರು? ಓ, ರಿಷಿ ಸಾರ್ ಅವ್ರಮ್ಮ ಹಂಗಂದ್ರು ಅಂತ ನೆನ್ಸ್ಕೊಂಡು ಅಳ್ತಿದ್ಯಾ? ಬ್ಯಾಸರ ಮಾಡ್ಕೋಬೇಡ ಬುಡ್ಕಮ್ಲಿ. ದೊಡ್ಡ ಜನಕ್ಕೆ ಸಣ್ಣ ಮನ್ಸು ಅಂತ ಅನ್ಕೊಳಮ್ಮ. ಇನ್ನೊಂದ್ಕಿತ ಇವ್ರ ಮನೆಗೆ ಬರೋದೇ ಬೇಡ, ಆಯ್ತಾ? ಅದ್ಕಲ್ಲ ಕಣಮ್ಮಿ, ನಾನು ಅವ್ರು ಬೈದಾಗ ಬ್ಯಾಸರ ಮಾಡ್ಕೊಂಡು ಅವಮಾನ ಆಯ್ತು ಅನ್ಕೊಂಡು ಹೊಲ್ಟೋಗಮ್ಮ ಅಂತ ಇದ್ದೆ. ಆದ್ರೆ ಈಗ ಅನ್ಪೂರ್ಣ ಮಜ್ಜಿ ಬಗ್ಗೆ ಯೋಚನೆ ಮಾಡ್ತೀವಿ ಕಣಮ್ಮಿ. ಈ ಮನೆಯಾಗೆ ಪಾರ್ಟಿಗೆ ಏಟೊಂದು ಜನ ಆಚೆಯಿಂದ ಬಂದಿದ್ರು. ಈ ಮನೆಯಲ್ಲ ಅಜ್ಜಿ ಗೊತ್ತಿರೋರು ಏಟೊಂದು ಜನ ಇದ್ರು. ಅವ್ರ ಸೊಸೆ, ಮೊಮ್ಮಗಳು, ರಿಷಿ ಸರ್ ಅವ್ರ ಅಮ್ಮ ಎಲ್ರೂ ಇದ್ರುವೆ ಅನ್ಪೂರ್ಣ ಮಜ್ಜಿ ಮಾತ್ರ ಕಮ್ಲಿ ಕೈಯಾಗೆ ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಅಜ್ಜಿ ನನ್ನ ಏಟ್ ಪೆರುತೆ ಮಾಡ್ತಾರೆ. ಯಾವ ಕಾಲದ ಸಂಬಂಧನೋ ಏನೋ, ಅವ್ರು ನನಗ್ ಸಿಕ್ಕವ್ರೆ. ಅಜ್ಜಿ ಪೆರುತಿ ಮುಂದೆ ಯಾರು ನನ್ಗೆ ಏಟೆ ಅವಮಾನ ಮಾಡಿದ್ರುವೆ, ನನ್ಗೇನೇ ಬೈದ್ರುವೆ, ಅದನ್ನ ನಾನು ಸಹಿಸ್ಕೊತೀನಿ. ನಿಂಗೆ ಅಜ್ಜಿನ ಮನ್ಸಲ್ಲಿಟ್ಕೊಂಡು
ಎಂತ ಕಷ್ಟ ಬಂದ್ರೆ ಸಹಿಸ್ಕೊಂಡ್ಬಿಡ್ತೀನಿ. ಹಂಗೆಲ್ಲ ಏನ್ ಆಗಕ್ಕಿಲ್ಲ ಕಣಮ್ಮಿ, ಎಲ್ಲ ಸರಿ ಹೋಯ್ತೈತೆ. ಅಮ್ಮ ಕೂಲ್ ಟಾಕ್ ನಾವು. ಸುಮ್ಮನೆ ಇರು ಬೇಬಿ, ಈಗ ಬೇಡ. ಮತ್ತಿನ್ ಯಾವಾಗ? ನಾನು ಮಾತಾಡ್ತೀನಿ, ನೀನು ಸ್ವಲ್ಪ ಕೂಲಾಗಿರ್ತೀಯಾ? ತಾರಾ, ಕಾಫಿ ಬೇಡವಾ? ಸಖತ್ತಾಗಿದೆ. ಸೋ ನೈಸ್, ಟ್ರೈ ಮಾಡು. ನನಗೆ ಬೇಡ. ನಮ್ಮ ಊರಲ್ಲಿ ದೊಡ್ಡ ಕಾಫಿ ಅಲ್ಲಿಕ್ ನೀವೇ ತಗೊಳ್ಳಿ. ನಾನೀಗ ಕಾಫಿ ಕುಡಿಯೋದನ್ನ ಬಿಟ್ಟಿದ್ದೀನಿ. ಕಮಲಿ, ಬಾಮ್ಮ ಇಲ್ಲಿ. ಕೂತ್ಕೋ. ಕಮಲಿ ಅವರೇ, ಕಾಫಿ ಸೂಪರ್. ಕಾಫಿ ಮಾತ್ರನಾ? ನಮ್ ಕಮಲಿನೂ ಸೂಪರೇ. ಅವಳ ಕೈ ಇಟ್ಟಿದ್ದೆಲ್ಲ ಸೂಪರೇ. ಇಲ್ಲಾಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿ ಫಸ್ಟ್ ಇಂಟರ್ನಲ್ಸ್ ಅಲ್ಲಿ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ ಅಲ್ವಾ ರಿಷಿ? ಓ ಯಾ, ಶಿ ಇಸ್ ಬ್ರಿಲಿಯಂಟ್. ಆಹಾ, ಹೊಗಳೋದಕ್ಕೆ ಅವಕಾಶ ಸಿಕ್ಕಿಬಿಟ್ರೆ ಸಾಕು. ಏನಿದೆ ಚಾನ್ಸ್ ಅಂತ ದೊಡ್ಡದಾಗಿ ಬದನೆ ಶುರು ಮಾಡ್ಬಿಡ್ತಾರೆ ನಿಮ್ಮ ಅಜ್ಜಿ. ಓದೋದ್ರಲ್ಲೂ ಎಷ್ಟೇ ಪ್ರೆಷರ್ ಇರಲಿ ಅದನ್ನ ನಿಭಾಯಿಸಿ ತನ್ನ ಭರತನಾಟ್ಯ, ಕಬಡ್ಡಿ ಇವೆರಡನ್ನು ಈಕ್ವಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾಳೆ. ಯಾವುದನ್ನು ಬಿಡಲ್ಲ. ಜನರನ್ನೂ ಅಷ್ಟೇ, ತಾನು ಹಚ್ಕೊಂಡವ್ರು ಏನಾದರೂ ಕೋಪ ಮಾಡ್ಕೊಂಡ್ರೆ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿ ಅವ್ರನ್ನ ನಾರ್ಮಲ್ ತಂದ್ಬಿಡ್ತಾಳೆ. ನೋ ಡೌಟ್ ಈ ಸಲ ನಮ್ಮ ಕಾಲೇಜ್ ಬೆಸ್ಟ್ ಸ್ಟೂಡೆಂಟ್ ಕಮಲಿನೇ. ಇದಿಷ್ಟ್ರ ಮಧ್ಯೆ ನಮ್ಮ ಕಾಲೇಜ್ನ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಇವಳೇನೆ. ತುಂಬಾನೇ ಖುಷಿ ಆಗತ್ತೆ. ಕೀಪ್ ಇಟ್ ಅಪ್ ಮೈ ಚೈಲ್ಡ್. ಓಸಿಯಾಗಿ ಎಲ್ಲ ಸಿಕ್ಬಿಟ್ರೆ ಕೀಪ್ ಇಟ್ ಅಪ್ ಆಗದೆ ಇನ್ನೇನು. ನಿಮ್ಮ ಅಜ್ಜಿನೇ ಆ ಹಳ್ಳಿ ಗುಗ್ಗುನ ಮೇಲ್ ಹತ್ತಿಸ್ತಾ ಇರೋದು. ಅನ್ಪೂರ್ಣಮ್ಮವ್ರೆ, ಈ ಹುಡುಗಿ ಏನಾಗ್ಬೇಕು ನಿಮ್ಗೆ? ಕಮಲಿ ನನ್ನ ಮೊಮ್ಮಗಳು. ಅಂದ್ರೆ ಮೊಮ್ಮಗಳು ತರ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆಲ್ ದ ಬೆಸ್ಟ್ ಕಮಲಿ, ಒಳ್ಳೇದಾಗ್ಲಿ. ತಾರ, ನಾವಿನ್ನು ಹೊರಡ್ತೀವಿ. ಪ್ಲೀಸ್ ಹೋಗಿ ಬನ್ನಿ. ಕಮಲಿ, ಅದನ್ನಲ್ಲೇ ಇಟ್ಬಿಡು. ನೀನ್ ಯಾಕೆ ತಗೊಂಡು ಹೋಗ್ತೀಯಾ? ಕೆಲಸದವ್ರು ಇದಾರಲ್ಲ. ಪರವಾಗಿಲ್ಲ ಅಜ್ಜಿ. ರಚನಾ, ಮೊದಲು ಹೋಗಿ ನಾನು ಕೊಟ್ಟು ಬಳೆ ಹಾಕೊಂಡ್ ಬಾ.
ಬೇಬಿ, ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ಬಾ. ಹಬ್ಬ, ಎಲ್ರೂ ಹೋಗೋದಕ್ಕೆ ಇಷ್ಟೊತ್ತಾಯ್ತಲ್ವಾ? ಅಪ್ಪ, ಯಾಕತ್ತೆ ಎಲ್ರು ಹೋಗ್ಲಿ ಅಂತ ಕಾಯ್ತಾ ಇದ್ರಾ? ಒಂಥರ ಹಾಗೆ ಚಂದ್ರು. ಬೇರೆಯವರೆಲ್ಲ ಹೋದ್ರೆ ತಾನೆ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕಾಗದು. ಏನ್ ಮಾತಾಡ್ಬೇಕಾಗಿತ್ತು ಕಾಮಿನಿ? ಹೇಳ್ತೀನಿ ಅನ್ಪೂರ್ಣ, ಹೇಳ್ತೀನಿ. ನಾನು ಹೇಳೋದಕ್ಕೆ ಅನ್ಪೂರ್ಣ ಖಂಡಿತ ಒಪ್ಕೋತಾಳೆ ಅಂತ ನನಗೆ ಗೊತ್ತು. ಆದ್ರೆ ತಾರಾ ಅವರ ಸಮ್ಮತಿ ಬೇಕು. ಏನಿಲ್ಲ, ಇವತ್ತು ರಿಷಿಗೆ ಹುಡುಗಿ ನೋಡೋಕ್ಕೋಸ್ಕರ ಎಷ್ಟೊಂದು ಫ್ಯಾಮಿಲಿಗಳನ್ನ ಇನ್ವೈಟ್ ಮಾಡಿದ್ರಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಬೆಣ್ಣೆನ ಕೈಯಲ್ಲಿ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಯಾಕೆ ಅಲಿಬೇಕು ಅಂತ. ಈಗ ಯಾರು ಬೆಣ್ಣೆ ಇಟ್ಕೊಂಡಿದ್ದಾರೆ, ಯಾರು ತುಪ್ಪಕ್ಕೋಸ್ಕರ ಅಲಿತಿದ್ದಾರೆ ಕಾಮಿನಿ ಅವರೇ? ಏನೇ ವಿಷಯ ಇದ್ರೂ ನೇರವಾಗಿ ಮಾತಾಡಿ. ಏನ್ ಹೇಳ್ತಿದ್ಯಾ ಕಾಮಿನಿ? ಹಾಗಾದ್ರೆ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ಎರಡೂ ಫ್ಯಾಮಿಲಿ ಪರಿಚಯ ಆದಾಗಿಂದನೂ ನಮ್ಮ ರಿಷಿ ಅನಿಕಾ ಇಬ್ರು ಜೊತೆಯಲ್ಲೇ ಇದ್ದಾರೆ. ಸಾಕಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಬ್ಬರದು ತುಂಬಾ ಒಳ್ಳೆ ಜೋಡಿ ಅಂತ ನನ್ಗನ್ಸುತ್ತೆ. ನಮ್ಮ ಅನಿಕನಿಗಂತೂ ರಿಷಿ ಕಂಡ್ರೆ ಪಂಚ ಪ್ರಾಣ. ಅವನಿಗೂ ಅಷ್ಟೇ ಸೇಫ್ ಫೀಲ್ ಇರುತ್ತೆ. ಅವನೇನೋ ನಿಮ್ಮ ಹತ್ರ ಹೇಳಿರಲ್ಲ ಅಷ್ಟೇ. ಯಾಕೆಂದ್ರೆ ನೀವು ಯಾವುದೋ ಕುಟುಂಬದಿಂದ ಹೆಣ್ ತಂದು ಸಂಬಂಧ ಬೆಳೆಸಿ ಮುಂದೆ ಇನ್ನೇನೋ ಆಗಿ ಆ ಸಂಬಂಧ ಕೆಡೋದಕ್ಕಿಂತ ಗೊತ್ತಿರೋರ್ ಜೊತೆ ಸಂಬಂಧ ಬೆಳೆಸೋದು ಉತ್ತಮ ಅಲ್ವಾ? ಕಾಮಿನಿ, ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಯಾಕನ್ಪೂರ್ಣ, ಏನಾಯ್ತು? ನಾವು ಬಂದಿರೋದು ರಚನಾ ಹುಟ್ಟಿದ ಬಗ್ಗೆ. ಈ ಸಮಯದಲ್ಲಿ ಇಂಥ ವಿಷಯ ಪ್ರಸ್ತಾಪ ಮಾಡ್ಬೇಕಾಗಿತ್ತಾ? ಬೇರೆ ದಿನ ಸಿಗ್ತಾ ಇರ್ಲಿಲ್ವಾ? ಈ ವಿಷಯನ ಎಲ್ರೂ ಕೂತು ನಿಧಾನವಾಗಿ ಚರ್ಚೆ ಮಾಡೋ ಅಂಥದ್ದು. ಯಾಕೆ ಅವಸರ ಪಡ್ತೀರಾ? ಕಾಫಿನೂ ಮಾಡಿಕೊಟ್ಟು ಈಗ ಈ ಕೆಲಸನೂ ನೀವೇ ವಹಿಸ್ಕೊಂಡು ಮಾಡ್ತೀರಲ್ಲ ಕಮಲಿ ಅವರೇ. ಈಗಾಗಲೇ ಮನೆ ಸೊಸೆ ಆಗೋಗಿದ್ದೀರೇನೋ ಅಂತ ಅನ್ನಿಸ್ತಿದೆ. ಯಾಕೋ ಇಲ್ಲಿಂದ ನೋಡಿದ್ರೆ ಮುಖ ಗರಂ ಆಗಿರೋ ಹಾಗಿದೆಯಲ್ಲ. ಅಮ್ಮ ಹುಡುಗಿರ್ನ ಮನೆ ಕರ್ಸಿದ್ರು ಅಂತ ಇವ್ರೇನಾದ್ರೂ ಸಿಟ್ ಮಾಡ್ಕೊಂಡಿದಾರ? ಇಲ್ಲಿ ನಮ್ ಕೆಲಸ ನಾವೇ ಮಾಡ್ಕೊಬೇಕು ಅಂತ ದೊಡ್ಡವ್ರು ಹೇಳಿದಾರೆ. ಯಾಕೆ ನಿಮ್ಮನ್ನ ನೋಡಕ್ ಬಂದಿದ್ ಹುಡ್ಗಿರ್ ಮನೆ ಕಡೆಯವರೆಲ್ಲ ಹೊಂಟೋದ್ರ? ಯಾರನ ಒಟ್ಟೊಟ್ಟಿಗೆ ಈಟೊಂದ್ ಜನನ್ ಕರೆಸ್ತಾರ? ನಾನ್ ಇದೇ ಮೊದಲನೇ ಕಿತ ನೋಡ್ತಾ ಇರೋದು. ನಮ್ಮೂರ್ನಾಗೆ ಒಂದ್ ಕಿತ ಒಂದೇ ಮನೆಯವ್ರನ್ನ ಕರ್ಸೋದು. ಹಿಂಗೆ ಎಲ್ರು ಒಟ್ಟಿಗೆ ಬಂದ್ಬಿಟ್ರೆ ರಂಗೋಲಿ ಕಾಂಪಿಟೇಷನ್ಗೆ ಆಯ್ಕೆ ಮಾಡ್ದಂಗಿರಕ್ಕಿಲ್ವಾ? ಕನ್ಫರ್ಮ್. ಏನು? ಏನಿಲ್ಲ, ಎಲ್ರು ಒಟ್ಟಿಗೆ ಬಂದಿದ್ದಕ್ಕೆ ನಿಮ್ಗೇನಾದ್ರೂ ಪ್ರಾಬ್ಲಮ್ ಕಮಲಿ ಅವ್ರೆ? ನಂಗೇನ್ ಪ್ರಾಬ್ಲಮ್ ನಿಮ್ಗಿಲ್ದೇ ಇರೋ ಅಂತದ್ದು? ಬಾಯೊಂದು ಹೇಳಿದ್ರೆ ಕಣ್ಣೊಂದು ಹೇಳ್ತಿದ್ಯಲ್ಲ. ಈಗ ಏನ್ ಸರ್ ಆಗ್ಬೇಕು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಸೈಲೆನ್ಸ್. ಅಲ್ಲ ಸರ್, ಎಲ್ಲರೆದ್ರಿಗೂ ನಂಗೊಂದ್ ಲೋಟ ಕಾಪಿ ಅಂತ ಕಿರ್ಚ್ಕೊಂಡಲ್ಲ. ನಿಮ್ಮನ್ನ ನೋಡಕ್ ಬಂದಿದ್ದ ಹುಡ್ಗಿರ್ನಲ್ಲೇ ಏನಾರು ಕೇಳ್ಬೋದಿತ್ತಲ್ವಾ? ನನ್ನ ನೋಡಕ್ ಬಂದಿದ್ ಹುಡುಗಿ ಯಾಕೆ?
ನನ್ ಮನ್ಸಿಗೆ ಇಷ್ಟ ಆಗಿದ್ ಹುಡುಗಿನೇ ಕೇಳಿದ್ನಲ್ಲ. ಏನ್ ಸರ್? ಅಂದ್ರೆ ಎಲ್ಲಾರು ಹೊರಟೋಗಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಕೇಳ್ದೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಜೆಲಸಿ